ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಇವಾಗಿನ ಜನ್ರೇಷನ್ ಅವ್ರಿಗೆ ಅಂತೂ ಖಂಡಿತ ಟೊಮ್ಯಾಟೊ ಕೆಚಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟೊಮ್ಯಾಟೊ ಸಾಸ್ ಅಥವಾ ಟೊಮ್ಯಾಟೊ ಕೆಚಪ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಟ್ ಫಸ್ಟ್ ನಾನಿಲ್ಲಿ 4 ರಿಂದ 5 ಖಾರ ಇರೋಂತಹ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ 7 ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಬಿಸಿ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹಾಫ್ ಆನ್ ಅವರ್ ಮೊದಲೇ ಈ ರೀತಿ ನೆನೆಸಿಟ್ಕೋತಾ ಇದ್ದೀನಿ. ಇನ್ ಕೇಸ್ ನೆನೆಸಿಟ್ಕೊಳ್ಳೋದು ಮರ್ತು ಹೋದರೆ ಇದನ್ನು ಆಮೇಲೂ ಸಹ ಆ್ಯಡ್ ಮಾಡ್ಬೋದು, ನಾನು ಅದನ್ನು ಹೇಳ್ತೀನಿ. ಸೊ ಈಗ ಹುಳಿ ಇರೋವಂಥ ಟೊಮ್ಯಾಟೊನ ತಗೊತಾ ಇದ್ದೀನಿ. ನೀವೇನಾದರೂ ನಾರ್ಮಲ್ ಟೊಮ್ಯಾಟೊ ಯೂಸ್ ಮಾಡೋದಾದರೆ ಅದರಲ್ಲಿ ಅಷ್ಟಾಗಿ ಹುಳಿ ಇರೋದಿಲ್ಲ ಅಲ್ವಾ, ಸೊ ಹಾಗಾಗಿ ನೀವು ವೆನಿಗರ್ನ ಯೂಸ್ ಮಾಡಬೇಕಾಗತ್ತೆ. ಸೊ ವೆನಿಗರ್ ಯೂಸ್ ಮಾಡೋ ಬದಲು ನಾವು ಹುಳಿ ಟೊಮ್ಯಾಟೊನ ಯೂಸ್ ಮಾಡ್ಕೊಂಡ್ರೇ ಬೆಟರ್, ಮತ್ತು ಯಾವುದೇ ರೀತಿ ಡಬಲ್ ಕೆಲಸನೂ ಇರೋದಿಲ್ಲ. ಸೊ ನಾನೀಗ 1 kg ಅಷ್ಟು ಟೊಮ್ಯಾಟೊನ ಕ್ಲೀನಾಗಿ ತೊಳೆದು ಈ ರೀತಿ ಪಾರ್ಟ್ನ ತೆಗ್ದಾಕಿ ಚಿಕ್ಕದಾಗಿ, ಅಂದರೆ 1 ಟೊಮ್ಯಾಟೊನ 4 ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಕಂಪ್ಲೀಟ್ ಟೊಮ್ಯಾಟೊನೆಲ್ಲ ಅದೇ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋಂತಹ ಟೊಮ್ಯಾಟೊನ ಪ್ರೆಷರ್ ಕುಕ್ ಮಾಡ್ಕೋಬೇಕಾಗತ್ತೆ. ಸೊ ಟೊಮ್ಯಾಟೊ ಜೊತೆ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋದಿದೆ, ನಾನು ಹೇಳ್ತೀನಿ. ಸೊ ಈಗ ಟೊಮ್ಯಾಟೊನೆಲ್ಲ ನಾನು ಸೇರಿಸ್ಕೊತಾ ಇದ್ದೀನಿ. ಕೆಲವೊಬ್ಬರು ಲೈಕ್ ಅಗಲವಾಗಿರುವಂತಹ ಬಾಣಲಿಯಲ್ಲಿ ಒಂದಷ್ಟು ಹೊತ್ತು ಫ್ರೈ ಮಾಡ್ತಾರೆ, ಅಂದರೆ ಟೊಮ್ಯಾಟೊ ಎಲ್ಲ ಕಂಪ್ಲೀಟಾಗಿ ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೋತಾರೆ. ಬಟ್ ಈ ರೀತಿ ಪ್ರೆಷರ್ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕುಕ್ ಆಗುತ್ತೆ, ಹಾಗೆ ಚೆನ್ನಾಗಿ ಮ್ಯಾಶ್ ಆಗಿರುತ್ತೆ. ಸೊ ಆ ಒಂದು ರೀಸನ್ಗೆ ನಾನು ಪ್ರೆಷರ್ ಕುಕ್ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ಒಣಮೆಣಸಿನ್ಕಾಯಿನ ನೆನೆಸಿಟ್ಕೊಳ್ಳೋದು ಮರ್ತೋಗಿದ್ರೆ ಈ ಟೈಮಲ್ಲಿ ಒಣಮೆಣಸಿನ್ಕಾಯಿ ಕುಕ್ಕರ್ಗೆ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ 4 ರಿಂದ 5 ಬೆಳ್ಳುಳ್ಳಿ ಎಸಳು, ಹಾಗೆ ಒಂದು ಚಿಕ್ಕ ಸೈಜಷ್ಟು, ಒಂದು ಚಿಕ್ಕ ಪೀಸಷ್ಟು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ಲವಂಗ, ಒಂದು ಚಿಕ್ಕ ಸೈಜಷ್ಟು ಚಕ್ಕೆ, ಹಾಗೆ ಒಂದು 1/4 ಇಂಚಷ್ಟು ಶುಂಠಿನ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ವಾಟರ್ನ ಆ್ಯಡ್ ಮಾಡಿ ಇದನ್ನು ಪ್ರೆಷರ್ ಕುಕ್ ಮಾಡ್ಕೊಂಡಿದ್ದೀನಿ. ನಮಗೆ 5 ವಿಷಲ್ಸ್ ಬಂದರೆ ಸಾಕು, ಈ ರೀತಿ ಕುಕ್ ಆಗುತ್ತೆ. ಸೊ ಈಗ ವಾಟರ್ ಎಲ್ಲ ಕಂಪ್ಲೀಟಾಗಿ ಸೈಡಿಗೆ ತೆಗೆದು ಇದನ್ನು ಒಂದು ಅಗಲವಾಗಿರೋಂತಹ ಪ್ಲೇಟ್ ಅಥವಾ ಬಾಣಲಿ ಯಾವುದಾದ್ರೂ ಓಕೆ, ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಸೊ ಇದನ್ನು ನಾವು ಗ್ರೈಂಡರಲ್ಲಿ ಇದನ್ನು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೋತೀವಿ. ಸೊ ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡಿಕೊಂಡ್ರೆ ಬೆಟರ್, ಇಲ್ಲ ಅಂದರೆ ಇದು ಸಿಡಿಯುತ್ತೆ, ಹಾರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಕೂಲ್ ಮಾಡಿ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿರೋಂತಹ ವಾಟರ್ನ ನಾವು ಬಳಸ್ಕೋತೀವಿ, ಬಟ್ ಗ್ರೈಂಡ್ ಮಾಡುವಾಗ ವಾಟರ್ ಜಾಸ್ತಿ ಇದ್ದರೆ ಕ್ಲೀನಾಗಿ ಪೇಸ್ಟ್ ಆಗೋದಿಲ್ಲ. ಸೊ ಆ ಒಂದು ರೀಸನ್ಗೆ ವಾಟರ್ನ ಸಪ್ರೇಟಾಗಿ ತೆಗೆದು ಆಮೇಲೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಈ ಟೈಮಲ್ಲಿ ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೇನೆ ಆವಾಗಲೇ ನೆನೆಸಿಟ್ಕೊಂಡಿರೋಂತಹ ಮೆಣಸಿನ್ಕಾಯಿನೂ ಸಹ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಹೇಳಿದ್ದೆ, ಇದನ್ನು ಈ ರೀತಿ 30 ಮಿನಿಟ್ಸ್ ಬಿಫೋರ್ ಆದರೂ ನೆನೆಸಿಟ್ಕೋಬೋದು ಬಿಸಿನೀರಲ್ಲಿ, ಇಲ್ಲ ಅಂತಂದರೆ ಟೊಮ್ಯಾಟೊನ ಕುಕ್ ಮಾಡ್ಕೊಳ್ಳೋವಾಗ ಅದರಲ್ಲಾದರೂ ಪ್ರೆಷರ್ ಕುಕ್ ಮಾಡ್ಕೋಬೋದು. ಆ್ಯಂಡ್ ಆ ನೀರನ್ನು ನಾವಿಲ್ಲಿ ಬಳಸ್ಕೋತಾ ಇಲ್ಲ, ನೆನೆಸಿಟ್ಕೊಂಡಿದ್ವಲ್ವ ಆ ನೀರನ್ನು, ಇದನ್ನು ಕಂಪ್ಲೀಟಾಗಿ ಸ್ಮೂತ್ ಪೇಸ್ಟ್ ಆಗಿ ನಾನು ಮಾಡ್ಕೊಂಡಿದ್ದೀನಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಒಂದು ಅಗಲವಾಗಿರುವಂತಹ ಪಾತ್ರೆಗೆ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನಾವು ಒಣಮೆಣಸಿನ್ಕಾಯಿ ಎಲ್ಲ ಆ್ಯಡ್ ಮಾಡಿರ್ತೀವಿ ಅಲ್ವಾ, ಸೊ ಅದರಲ್ಲಿ ಸೀಡ್ಸ್ ಎಲ್ಲ ಇರುತ್ತೆ, ಹಾಗೆ ಟೊಮ್ಯಾಟೊದಲ್ಲೂ ಸೀಡ್ಸ್ ಇರುತ್ತೆ. ಈ ರೀತಿ ಒಂದು ಫಿಲ್ಟರ್ನ ಇಟ್ಕೊಂಡು ಕ್ಲೀನಾಗಿ ಸ್ಪೂನಲ್ಲಿ ಈ ರೀತಿ ಮಾಡಿದ್ರೆ ನೋಡ್ತಾ ಇರ್ಬೋದು, ನಿಮಗೆ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ. ಸೊ ಕ್ಲೀನಾಗಿ ಫಿಲ್ಟರ್ ಆಗುತ್ತೆ. ಈ ರೀತಿ ಸ್ವಲ್ಪ ಓಪನ್ ಫಿಲ್ಟರ್ ಇದ್ದರೆ ಈ ರೀತಿ ಮಾಡ್ಕೊಳ್ಳೋವಾಗ ಕ್ಲೀನಾಗಿ ನಮಗೆ ಫಿಲ್ಟರ್ ಆಗುತ್ತೆ. ಲೈಕ್ ಈ ರೀತಿ ಸೀಡ್ಸ್ ಆಗಲಿ, ಇಲ್ಲ ಟೊಮ್ಯಾಟೊ ಮೇಲೆ ನಮಗೆ ಸಿಪ್ಪೆ ಇರುತ್ತೆ ಅಲ್ವಾ, ಅದೆಲ್ಲ ಇಲ್ಲಿ ಕ್ಲಿಯರ್ ಆಗಿ ಫಿಲ್ಟರ್ ಆಗುತ್ತೆ. ಸೊ ನೋಡ್ತಿರ್ಬೋದು, ಲೈಕ್ ಒಣಮೆಣಸಿನ್ಕಾಯಿ ಅಲ್ಲಲ್ಲಿ ಸ್ವಲ್ಪ ಹಾಗಾಗಿ ಉಳ್ಕೊಂಡಿರೋದು, ಹಾಗೆ ಅದರಲ್ಲಿರೋ ಸೀಡ್ಸ್ ಎಲ್ಲ ನೀವು ನೋಡ್ತಿರ್ಬೋದಲ್ವ. ಸೊ ಈ ರೀತಿ ಕ್ಲೀನಾಗಿ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಲಾಸ್ಟಲ್ಲಿ ಉಳಿದಿರೋದನ್ನ ಇನ್ನೊಂದು ಸರಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದನ್ನು ಬೇಕಾದರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಇದಕ್ಕೆ ಒಗ್ಗರಣೆ ಮಾಡಿಕೊಂಡು ನೀವು ರೈಸ್ಗೆ ಯೂಸ್ ಮಾಡ್ಬೋದು ಮಿಕ್ಕಿರೋವಂಥದ್ದಕ್ಕೆ. ಸೊ ಈಗ ಅದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ. ಸೈಡಲ್ಲಿಟ್ಟು ನೋಡ್ತಿರ್ಬೋದು, ಲೈಕ್ ನಮಗಿದು ರೆಡಿ ಆಗಿದೆ, ಅಂದರೆ ಪ್ಯೂರಿ ಟೊಮ್ಯಾಟೊದು ಗ್ರೈಂಡ್ ಏನು ಮಾಡ್ಕೊಂಡಿದ್ವಿ ಅದು ಈ ರೀತಿ ಕಾಣಿಸ್ತಾ ಇದೆ. ಈಗ ಇದನ್ನು ನಾವು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಈಗ ಸ್ಟವ್ ಮೇಲೆ ಗಟ್ಟಿ ತಳ ಇರೋಂತಹ ಒಂದು ಬಾಣಲಿನ ಇಟ್ಕೊಂಡು, ಸೊ ಪ್ಯೂರಿ ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ವ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕಾಗತ್ತೆ. ಸೊ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬಾಯ್ಲಿಂಗ್ ಮಾಡ್ಕೋಬೇಕಾಗತ್ತೆ, ಕುದಿಸ್ಕೋಬೇಕಾಗತ್ತೆ. ಸೊ ನೋಡ್ತಿರ್ಬೋದು, ನಮಗೆ ಹೊರಗಡೆ ಯಾವ ರೀತಿ ಸಿಗುತ್ತೆ ಅದೇ ರೀತಿಯೇ ಇದೆ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಫುಡ್ ಕಲರ್ಸ್ನ ಆ್ಯಡ್ ಮಾಡ್ತಾ ಇಲ್ಲ, ಇದು ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ವಲ್ವ, ಸೊ ಅದರದ್ದು ಕಲರ್ ಅಷ್ಟೇ ಇದು. ಇಲ್ಲಿ ಯಾವುದೇ ಥರ ಫುಡ್ ಕಲರ್ಸ್ನ ನಾನು ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಸಾಲ್ಟ್ ಆ್ಯಡ್ ಮಾಡಿದ್ದಾದಮೇಲೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ಸ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ತೊಗೊಂಡಿರೋಂತಹ 1 kg ಟೊಮ್ಯಾಟೋಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ 3 ಟೇಬಲ್ ಸ್ಪೂನ್ಸ್ ಅಷ್ಟು ಶುಗರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಕನ್ಸಿಸ್ಟೆನ್ಸಿ ಆವಾಗಲೇಗಿಂತ ಇವಾಗ ಸ್ವಲ್ಪ ರನ್ನಿ ಆಗುತ್ತೆ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ. ಸೊ ಇದನ್ನು 5 to 8 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಅಂದರೆ ರನ್ನಿ ಕನ್ಸಿಸ್ಟೆನ್ಸಿ ಆಗಿರುತ್ತೆ ಅಲ್ವಾ, ಅದು ಒಂದು ಸ್ವಲ್ಪ ಥಿಕ್ನೆಸ್ ಬರಬೇಕು, ಅಷ್ಟು ತನಕ ಕುದಿಸ್ಕೋಬೇಕಾಗತ್ತೆ. ಮ್ಯಾಕ್ಸಿಮಮ್ ಇದು 8 to 10 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಸೊ ಆವಾಗ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನಾವು ತಗೊಳ್ಳೋ ಅಂತಹ ಟೊಮ್ಯಾಟೊ ಕ್ವಾಂಟಿಟಿ ಮೇಲೆ ಶುಗರ್ ಮತ್ತು ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಇದು ಚೆನ್ನಾಗಿ ಕುಕ್ ಆಗಿದೆ. ಸೊ ನಮಗೆ ಟೊಮ್ಯಾಟೊ ಕೆಚಪ್ ಕೂಡ ರೆಡಿ ಆಗಿದೆ. ಇದು 1 to 2 ಅವರ್ಸ್ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಇದು ಕಂಪ್ಲೀಟಾಗಿ ತಣ್ಣಗಾಗಿದ್ದಾದಮೇಲೆ ಏರ್ ಟೈಟ್ ಜಾರಲ್ಲಿ ನಾವು ಸ್ಟೋರ್ ಮಾಡ್ಕೋಬೋದು. ಸೊ ಇದು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ನಿಮಗೆ 8 to 10 ಮಂತ್ಸ್ ಇಲ್ಲ 1 ಇಯರ್ವರೆಗೂ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ನಮಗೆ ಹೊರಗಡೆ ಸಿಗುತ್ತೆ ಅಲ್ವಾ, ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ. ಇನ್ನೂ ಇದು ಹೆಲ್ದಿಯಾಗಿರುತ್ತೆ ಬಿಕಾಸ್ ನಾವಿಲ್ಲಿ ಯಾವುದೇ ರೀತಿ ಪ್ರಿಸರ್ವೇಷನ್ಸ್ನ ಆ್ಯಡ್ ಮಾಡ್ಕೊಂಡಿರೋದಿಲ್ಲ ಅಲ್ವಾ. ಸೊ ಲೈಕ್ ನಮಗೆ ಹೊರಗಡೆ ಸಿಗೋದಾದರೆ ತುಂಬ ದಿನ ಚೆನ್ನಾಗಿ ಇರಬೇಕು ಅನ್ನೋ ಒಂದು ರೀಸನ್ಗೆ ಪ್ರಿಸರ್ವೇಷನ್ಗೋಸ್ಕರ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರ್ತಾರೆ. ಸೊ ನೋಡ್ತಾ ಇರ್ಬೋದು ಥಿಕ್ನೆಸ್ ಕೂಡ ನಮಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಇನ್ನೂ ಸ್ವಲ್ಪ ರನ್ನಿ ಕನ್ಸಿಸ್ಟೆನ್ಸಿ ಬೇಕಂದರೆ ನೀವು ಆ ರೀತಿಯೂ ಸಹ ಆ್ಯಡ್ ಮಾಡ್ಕೋಬೋದು. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಟೊಮ್ಯಾಟೊ ಕೆಚಪ್ನ ಮಾಡ್ಕೊಂಡ್ವಿ ಅಂತ. ಇವಾಗಿನವ್ರಿಗಂತೂ ಯಾವುದೇ ಕಾರಣಕ್ಕೂ ಟೊಮ್ಯಾಟೊ ಸಾಸ್ ಆಗಲಿ ಕೆಚಪ್ ಇಲ್ದಿರ ಸ್ನ್ಯಾಕ್ಸ್ನ ತಿನ್ನೋದೇ ಇಲ್ಲ. ಖಂಡಿತ ಎಲ್ಲರೂ ಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಈ ರೀತಿ ಸಿಂಪಲ್ಲಾಗಿ ಬೇಕಾಗಿರೋ ಅಷ್ಟು ಕ್ವಾಂಟಿಟಿಗೆ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ದಿಯಾಗಿ ಟೊಮ್ಯಾಟೊ ಸಾಸ್ ಅಥವಾ ಟೊಮ್ಯಾಟೊ ಕೆಚಪ್ನ ಸರ್ವ್ ಮಾಡ್ಕೋಬೋದು. ಐ ಹೋಪ್ ರೆಸಿಪಿ ಇಷ್ಟ ಆಗಿದೆ ನಿಮಗೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನಷ್ಟು ಡಿಫ್ರೆಂಟ್ ರೆಸಿಪೀಸ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.